ಎಸಿಪಿ ನ ಕಾದು ಕಾದು ಹೊಟ್ಟೆ ಎಸ್ತು ಗ್ಯಾಸ್ ಹೋಗ್ತಾ ಇದೆ. ಒಂದು ಮೀಟಿಂಗ್ ಮಾಡಿ, ಇಲ್ಲ ಊಟ ಕೊಡ್ಸಿ. ಈ ಮೀಟಿಂಗ್ ಕರೆದಿರೋದು ಎಸಿಪಿ ಸೂರ್ಯ ಅವ್ರ ಬಗ್ಗೆ. ಅವರೇ ಇಲ್ದೆ ಮೀಟಿಂಗ್ ಹೇಗ್ರಿ ಶುರು ಮಾಡೋದು? ಇವತ್ತು ಹೆಂಗಾನ ಮಾಡಿ ಎಸಿಪಿ ನ ತೆಗ್ಲಾಕ್ಲೇಬೇಕು. ಏನ್ ಮಾಡ್ತಿದ್ರ ಇಲ್ಲಿ? ಡಿಸಿಪಿ ಜೊತೆ ಲ್ಯಾಂಡ್ ಡೀಲಿಂಗ್? ಯಾವ ಲ್ಯಾಂಡ್ ಡೀಲಿಂಗ್? ಎಸಿಪಿ ಸೂರ್ಯನ್ ಮೇಲೆ ಕಂಪ್ಲೇಂಟ್ ಕೊಡತಾನೆ ನಾವು ಬಂದಿದ್ದು. ಅಯ್ಯೋ ಇಟ್ನಲ್ಲಪ್ಪ ಬತ್ತಿ. ಕಂಪ್ಲೇಂಟ್? ಕಜಾಯದ ಗಮ್ಲು ಇನ್ನು ಗಮ್ಮ ಅಂತದೆ ಸರ್. ಯಾವ ಕಜಾಯ ಯಾವ ಗಮ್ಲು? ಡೀಟೈಲ್ ಆಗಿ ಹೇಳ್ತೀನಿ ಸರ್, ನೀವ್ ಹೊರಡಿ. ಕಾಸ್ಕೋ ಪುಕ್ಸೆಟ್ಟೇನೋ? ಪುಕ್ಸಟ್ಟೇನೆ. ಹಂಗಾದ್ರೆ ನನಗೂ ನಮ್ಮ ಮನೆಯವ್ರಿಗೆ ಎಲ್ರಿಗೂ ಸೇರ್ಸ್ಬಿಡು. ಎಲ್ರಿಗೂ ಸೇರೆ. ನಮ್ ಎಸಿಪಿ ಸಾಹೇಬ್ರು ಬರ್ತಾ ಇದಾರೆ. ರೇ, ಅವ್ರೇನ್ ಮೈಸೂರು ಮಹಾರಾಜನ? ಬಿಲ್ಡಪ್ ಕೊಟ್ಟಿ ಸಾಕು, ಹೋಗಿ ಕೂತ್ಕೊಳ್ಳಿ. ಎಸ್ ಸರ್. ಇಲ್ಲಿದ್ರೆ ಏನ್ ಸಿಗಲ್ಲ. ನಮಸ್ಕಾರ 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 ಸರ್. ಯಾಕ್ರೆ ಇಷ್ಟ ಲೇಟು? ಏನ್ ಸರ್ ಮಾಡೋದು? ಅವ್ನ್ 20 ಅಂತ ನಾನ್ 30 ಅಂತ. ಅವ್ನ್ ಕಾಂಪ್ರಮೈಸ್ ರೆಡಿ ಇಲ್ಲ, ಅವ್ನಿಗೆ ಬಿಟ್ಕೊಡಕ್ಕೆ ನಾನ್ ರೆಡಿ ಇಲ್ಲ. ಕೊನೆಗೆ ಹಾಗೆ ಹೀಗೆ ಮಾಡಿ 25ಕ್ಕೆ ಸೆಟ್ಲ್ಮೆಂಟ್ ಆಗೋಯ್ತು ಸರ್. ಅದನ್ನ ಮುಗಿಸ್ಕೊಂಬರಕ್ಕೆ ಲೇಟ್ ಆಯ್ತು. ನೋಡಿ ಸರ್, ನಿಮ್ ಮುಂದೆ ಸೆಟ್ಲ್ಮೆಂಟ್ ಬಗ್ಗೆ ಎಷ್ಟು ಡೀಟೇಲ್ ಆಗಿ ಮಾತಾಡ್ತಾ ಇದಾರೆ. ಸರ್ ಸೆಟ್ಲ್ಮೆಂಟ್ ಅಂದ್ರೆ ಯಾವ ಸೆಟ್ಲ್ಮೆಂಟ್ ಅನ್ಕೊಂಡ್ರಿ ನೀವು? ನಿಂಬೆಣ್ಣು ಸರ್, ನಾನು 50 ರೂಪಾಯಿಗೆ 30 ಬೇಕು ಅಂತ, ನಾನು 50ಕ್ಕೆ 20 ಕೊಡ್ತೀನಿ ಅಂತಾನೆ. ಅಬ್ಬಬ್ಬಬ್ಬ, ಸಾಕಾಗೋಯ್ತು ಸರ್. ಈ ತರಕಾರಿ ರೇಟ್ ಎಲ್ಲ ಗಗನಕ್ಕೆ ಏರ್ಬಿಟ್ಟಿದೆ ಸಾರ್. ಮಾರ್ಕೆಟ್ ಅಲ್ಲಿ ನುಗ್ಗೆಕಾಯಿ ರೇಟ್ ಎಷ್ಟಿದೆ ಸರ್? ಬದನೆಕಾಯಿ ಎಷ್ಟೇ ಇದೆ? ಮೆಣಸಿನಕಾಯಿ? ಮುತ್ರಿ ಬಾಯಿ, ಇದೇನ್ ಕಾನ್ಫರೆನ್ಸ್ ಹಾಲ್ ಅನ್ಕೊಂಡಿದಿರೋ ಇಲ್ಲ ಮುನಿಯಮ್ಮನ ಪೆಟ್ಟಿ ಅಂಗಡಿ ಅನ್ಕೊಂಡಿದಿರೋ? ಕುತ್ಕೊಳ್ರಿ ಸುಮ್ನೆ. ಸರ್ ವಿಲ್ ಯು ಪ್ಲೀಸ್ ಸಿಟ್ ಡೌನ್? ಥ್ಯಾಂಕ್ ಯು ಸರ್. ನಿಮ್ ಕಂಪ್ಲೇಂಟ್ಸ್ ಏನು ಅಂತ ಹೇಳಿ. ಏನು ಅಂತ ಹೇಳೋದು ಸರ್? ಒಂದಾ ಎರಡ? ಚಿಕ್ಕ ಪುಟ್ಟ ಪಿಕ್ ಪಾಕೆಟ್ ಕೇಸುಗಳಿಂದ ಹಿಡಿದು ದೊಡ್ಡ ದೊಡ್ಡ ರಿಯಲ್ ಎಸ್ಟೇಟ್ ಸೆಟಲ್ಮೆಂಟ್ಗಳವರೆಗೆ ಅವ್ರ ಹತ್ರ ಹೋಗಿ ಇವರೇ ಅಡ್ಜಸ್ಟ್ ಮಾಡ್ಕೊಂಡು ಪೊಲೀಸ್ ಸ್ಟೇಷನ್ಗೂ ಬರೋಕ್ಕೂ ಬಿಡದೆ ಪ್ರೊಫೆಷನಲ್ ಆಗಿ ಡೀಲ್ ಮಾಡ್ಬೇಕಾಗಿರೋ ಕೇಸುಗಳನ್ನ ಪರ್ಸನಲ್ ಆಗಿ ಡೀಲ್ ಮಾಡ್ತಿದ್ದಾರೆ ಸರ್. ಸ್ವಲ್ಪ ವೃತ್ತಿ ಧರ್ಮನೇ ಇಲ್ಲ. ನೋಡಿ ನೋಡಿ, ನಿಮ್ ಮುಂದೆನೆ ಹೇಗ್ ಬರ್ಸಿದ್ದಾರೆ ಸರ್. ನಾವು FIR ಫೈಲ್ ಮಾಡೋಕ್ಕೂ ಮೊದಲೇ ಇವ್ರ ಪರ್ಸೆಂಟೇಜ್ ನ ಫಿಕ್ಸ್ ಮಾಡ್ಕೊಂಡು ಹೊರಗಡೆನೆ ಸೆಟಲ್ಮೆಂಟ್ ಮಾಡ್ಕೊಂಡ್ಬಿಡ್ತಾರೆ ಸರ್. ಇಂಥವ್ರು ಡಿಪಾರ್ಟ್ಮೆಂಟ್ ಅಲ್ಲಿ ಇರೋಕೆ ಅನ್ಫಿಟ್. ಸಸ್ಪೆಂಡ್ ಮಾಡಿ ಬಿಸಾಕಿ ಸರ್. ಏನ್ ಸರ್, ನಮ್ ಲಾ ಬಗ್ಗೆ ಸರಿಯಾಗಿ ತಿಳ್ಕೊಂಡೇ ಇಲ್ಲ ಇವರೆಲ್ಲ. ಒಬ್ಬ IPS ಆಫೀಸರ್ ನ ಸಸ್ಪೆಂಡ್ ಮಾಡೋದು ಅಂದ್ರೆ PC ನ ಸಸ್ಪೆಂಡ್ ಮಾಡೋದಷ್ಟು ಈಸಿ ಅನ್ಕೊಂಡ್ಬಿಟ್ಟಿದ್ದಾರೆ. ಸೆಂಟ್ರಲ್ ಇಂದ ಕಮಿಟಿ ಬರ್ಬೇಕು, ಏನ್ ಕೊಯ್ರಿ ಮಾಡ್ಬೇಕು, ಸಾಕ್ಷಿಗಳನ್ನೆಲ್ಲ ಗುಡ್ಡೆ ಹಾಕ್ಬೇಕು, ಎಷ್ಟು ಫಾರ್ಮಾಲಿಟೀಸ್ ಇದೆ ಸರ್. ಅದಿರ್ಲಿ, ನನ್ ಬಗ್ಗೆ ಯಾರಾದ್ರೂ ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿದಾರ ಕೇಳಿ ಸರ್. ಅದೇ ಕಂಪ್ಲೇಂಟ್ ಕೊಡಕ್ಕಾಗತ್ತೆ ಸರ್? ಅದೇನೋ 801 ವ್ಯಾನ್ ಅಂತೆ, ಅಮೂನ್ ರೂಪದಲ್ಲಿರೋ ಫೋಟೋ ಅಂತೆ, ಇವ್ರೇನೋ ಫ್ರೀ ಆಗಿ ಕಜೆ ಹಂಚುತ್ತಾರಂತೆ. ಕಂಪ್ಲೇಂಟ್ ಕೊಡೋ ಬಂದವರು ಇವ್ರು ಕಜೆ ತಿನ್ಕೊಂಡು ಸೈಲೆಂಟ್ ಆಗ್ತಾರಂತೆ. ಅದಿರ್ಲಿ, ನಮ್ ಡ್ಯೂಟಿ ಝೋನ್ ಆಫೀಸರ್ಸ್ ಯಾರಾದ್ರೂ ಕಂಪ್ಲೇಂಟ್ ಮಾಡಿದಾರ ಸರ್? ಗೌಡ್ರ ಮನವು ಇಲ್ರಿ? ಸರ್ ಇಲ್ಲಿದ್ದೀನಿ ಸರ್. ಎಷ್ಟ್ ಕೊಡ್ತಾ ಇದೆ ನಮ್ ಸ್ಕೋಡಾ ಮೈಲೇಜ್? ಸರ್ ಲೀಟರ್ಗೆ 14ರಿಂದ 15 ಕೊಡ್ತಾ ಇದೆ ಸರ್. ನೀವು ಹೊಸ ಕಾರ್ ತಗೊಂಡ್ರಿ ಅಂತ ಅವ್ರಿಗೆ ಹೇಗ್ ಗೊತ್ತು? ನನ್ ಬರ್ತಡೆಗೆ ಸಾಹೇಬ್ರೆ ಕೊಡ್ಸಿದ್ದು. ನಮ್ SI ಮಹೇಶ ಇಲ್ಲ ಸರ್. ಯಾರ ಹೊಸಮನೆ ಬೂರಿಗೆ ಹೇಳಲೇ ಇಲ್ಲ? ವರಮಹಾಲಕ್ಷ್ಮಿ ಹಬ್ಬಕ್ಕೆ ಗೃಹಪ್ರವೇಶ ಇಟ್ಕೊಂಡಿದ್ದೀನಿ ಸರ್. ಆಫೀಸಿಗೆ ಬಂದು ಇನ್ವಿಟೇಷನ್ ಕೊಡ್ತೀನಿ. ಫಸ್ಟ್ ನಮ್ DGP ಸಾಹೇಬ್ರು ಕೊಡಪ್ಪ. ನೀನು ಅವ್ರಿಗೆ ಕೊಡದೆ ಇರಕ್ಕಾಗತ್ತಾ ಸರ್? ಖಂಡಿತ ಕೊಡ್ತೀನಿ. ನೋಡಿ ಸರ್, ಹೀಗೆ ನಾವು ಒಂದ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಯಾರಿಗೂ ತೊಂದರೆ ಕೊಡದಂಗೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀವಿ. ಅಂಡರ್ಸ್ಟ್ಯಾಂಡಿಂಗ್? ಅದೇ ಸರ್, ಸೀರಿಯಸ್ ಆಗಿ ಸಿನ್ಸಿಯರ್ ಆಗಿ ಮಾಡೋ ಕೆಲ್ಸದಲ್ಲೆಲ್ಲ ಒಂದ್ ಅಂಡರ್ಸ್ಟ್ಯಾಂಡಿಂಗ್. ಎಕ್ಸ್ಕ್ಯೂಸ್ ಮೀ ಸರ್, ಈ ಭಗವಂತ ಬಂದ್ಮೇಲೆನೆ ಕತ್ಲಲ್ಲಿ ಇದ್ದಿದ್ ನಾವು ಬೆಳಕಿಗೆ ಬಂದಿದ್ದು. ಗವರ್ನಮೆಂಟ್ ಅಕ್ಕಿ ಜಾಗಕ್ಕೆ ಬುಲೆಟ್ ರೈಸ್ ಬಂದಿದ್ದು. ಇರ್ಲಿ ಗೌಡ್ರೆ, ಸ್ನೇಹಿತರೆ, ನಿಮ್ಮಲ್ಲೆಲ್ಲ ನಂದೊಂದು ಕಳಕಳೆಯ ಪ್ರಾರ್ಥನೆ. ಈ ತರ ವೇಸ್ಟ್ ಮೀಟಿಂಗ್ ನ ಅರೇಂಜ್ ಮಾಡಿ ನಮ್ಮ DGP ಸಾಹೇಬ್ರು ಟೈಮ್ ನ ವೇಸ್ಟ್ ಮಾಡಬೇಡಿ. ನಮ್ಮ DGP ಅಂದ್ರೆ ಯಾರು? ಕಣ್ಣಿಗೆ ಕಾಣೋ 3 ಸಿಂಹಗಳು ನ್ಯಾಯಕ್ಕೆ, ನೀತಿಗೆ, ಧರ್ಮಕ್ಕೆ ಪ್ರತೀಕವಾಗಿದ್ರೆ, ಕಾಣದೇ ಇರೋ 4ನೇ ಸಿಂಹನೇ ಕಣೋ ಪೊಲೀಸ್. ಪೊಲೀಸ್ ಅಂದ್ರೆ ಅಗ್ನಿ. ಕಮನ್ ಕಮನ್ ಕಮನ್. ಗಣೇಶ್, ಇವನಿಲ್ಲಿಗೆ ಟ್ರಾನ್ಸ್ಫರ್ ಮಾಡಿಸಿಕೊಂಡು ಬಂದಿರೋ ಉದ್ದೇಶ ಬೇರೆ ಏನೋ ಇದೆ. ಬೇಬಿ ನಡೆಯೋ. ಅಯ್ಯೋ ಅಮೃತ. ನೋಡಿ ಗುರುವೆ, ನಮ್ಮ ರುದ್ರನ ಎಂಜಿಲು ಅಂದ್ರೆ ನಮ್ಗೆ ಆ ದೇವ್ರ ಪ್ರಸಾದ ಇದ್ದಾಗೆ. ಅಣ್ಣನೇ ದೇವ್ರು. ಪಾಪ ದೊರೆ, ನಿಂದೇ ವಿಷಯ.
ನಮ್ ವಿಕ್ರಮ್ ಇವ್ರ ಮಗ ಇಮ್ರಾನ್ ಅವ್ರ ತಮ್ಮ 3 ಜನ ಸೇರ್ಕೊಂಡು ಒಂದ್ ಸಾಫ್ಟ್ವೇರ್ ಹುಡುಗಿನ ರೇಪ್ ಮಾಡಿರೋದು ಅಲ್ದೆ ಪೊಲೀಸ್ನವ್ರಿಗೆ ಇಕ್ಕ ಮುಖ ನಾಯಿ ಹೊಡೆದಂಗ್ ಹೊಡೆದಾಕ್ಬಿಟ್ಟವ್ರೆ. ಅದಕ್ಕ ಡಿಜಿಪಿ ಅಗ್ನಿ ಈ ಕೇಸ್ ನ ಸೀರಿಯಸ್ ಆಗಿ ತಗೊಂಡವನೆ. ಏನಿಲ್ಲ, ಈ 3 ಜನನ ನನ್ ಜೊತೆ ಸ್ಟೇಷನ್ ಕಳ್ಸ್ಕೊಬಿಟ್ರೆ ಸ್ಟೇಷನ್ ಒಳಗಡೆ ಕಾಲಿಡೋದಕ್ ಮುಂಚೆನೆ ಬೇಲ್ ಮಾಡಿಸ್ಕೊಂಡು ಕರ್ಕೊಂಡ್ಬಿಡ್ತೀನಿ. ಏನಂತ ಯೌವನ ಚಿಮ್ಮೋ ಟೈಮ್, ಹೌದೌದು. ಬಿಸಿ ರಕ್ತ ಬೇರೆ, ಜೊತೆಗೆ ಅಂಕಲ್ ಹೋಮ್ ಮಿನಿಸ್ಟರ್ ಅಂತ ಏನೋ ಒಂದ್ ಸಣ್ಣ ತಪ್ಪು ಮಾಡಿದ್ದಾರೆ. ಅಷ್ಟಕ್ಕೆ ನೀನು ನಮ್ಮ ಹುಡುಗನ ಒಳಗಡೆ ಹಾಕ್ಸಿ ರೇಪಿಸ್ಟ್ಗಳು ಅಂತ ಪ್ರೂವ್ ಮಾಡಕ್ ಕೊಟ್ಟಿದೆಯಲ್ಲ, ಇದಕ್ಕೆ ನಾನು ನಿನ್ನ ಹೋಮ್ ಮಿನಿಸ್ಟರ್ ಮಾಡಿದ್ದು. ಪಾರ್ಟಿ ಪ್ರೆಸಿಡೆಂಟ್ ಆಗಿ ಹೇಳ್ತಾ ಇದ್ದೀನಿ, ಈಗಲೇ ನಿನ್ನ ಪದವಿಯಿಂದ ಕಿತ್ತಾಕಿಸ್ತೀನಿ. ಇಮ್ರಾನ್, ಫೋನ್ ಕೊಡಿಲಿ. ಕಿತ್ತಾಕ್ಸ್ಬಿಡ್ತೀರಾ? ಕಿತ್ತಾಕ್ಸ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀರಾ? ನಿಮ್ ಭಕ್ತ ಏನೋ ತಿಳಿದ ತಪ್ಪು ಮಾಡ್ದ ಅಂತ ಅದನ್ನ ಹೊಟ್ಟೆಗೆ ಹಾಕೊಂಡು ಕ್ಷಮಿಸೋದನ್ನ ಬಿಟ್ಟು ನನ್ ಬುಡಕ್ಕೆ ಬೆಂಕಿ ಇಡೋದಕ್ಕೆ ಡಿಸೈಡ್ ಮಾಡ್ಬಿಟ್ಟಿದ್ದೀರಾ. ಆಯ್ತು, ನನ್ನ ತಪ್ಪನ್ನ ನಾನೇ ತಿದ್ಕೋತೀರಿ. ಯಾವ ತರ ತಿದ್ಕೋತೀರಿ ಅಂತ ನೀವು ನಿಮ್ಮ ಕಣ್ಣಾರೆ ನೋಡ್ತೀರಾ. ಸರ್, ಯೋ ಡಿಜಿಪಿ, ಅದೇನೋ ನಿನ್ನೆ ರಾತ್ರಿ ರೇಪು ಅದು ಇದು ಅಂತ ರೀಲ್ ಬಿಡ್ತಿದ್ದಲ್ಲ, ಏನೋ ನಮ್ಮ ಹುಡುಗರು ರಸ್ತೆಯಲ್ಲಿ ಸಣ್ಣ ಪಾರ್ಟಿ ಮಾಡಿದ್ದಾರೆ. ಅಷ್ಟಕ್ಕೆ ನಿಮ್ ಪೊಲೀಸ್ನವರು ರುದ್ರಣ ಅಂದಾಗೆ ಆ ಪೊಲೀಸ್ನವರೇ ಕಾಣ್ತಲ್ವಲ್ಲ, ಎಲ್ಲಿ ರುದ್ರಣ? ಸರ್, ಖುದ್ದಾಗಿ ಆ ಹುಡುಗಿನೇ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಆ ಹುಡುಗಿ ಕಂಪ್ಲೇಂಟ್ ನ ವಾಪಸ್ ತಗೊಂಡಾಯ್ತು. ನೋಡಿ ಜಿಪಿ, ನನ್ ಮಗನ್ನ ಪೊಲಿಟಿಕಲ್ ಲೀಡರ್ ಮಾಡ್ಬೇಕು ಅನ್ನೋದು ನನ್ನ ಡ್ರೀಮ್. ಇದಕ್ಕೆ ಯಾರೇ ಅಡ್ಡ ಬಂದ್ರು ಐ ವೋಂಟ್ ಟಾಲರೇಟ್. ಅರ್ಥ ಆಯ್ತಾ? ವಾತಾವರಣ ನೋಡಿದ್ರೆ ಇಷ್ಟೊಂದು ರೊಮ್ಯಾಂಟಿಕ್ ಆಗಿದೆ. ನಮ್ಮ ಲೈಫ್ ಮಾಸೋಗಿರೋ ವೈಟ್ ಅಂಡ್ ಬ್ಲಾಕ್ ಪಿಕ್ಚರ್ ತರ ಆಗಿದೆ. ಯಾವಾಗ ಕಲರ್ಫುಲ್ ಆಗೋದು? ಏನೂ ಕೆಲ್ಸ ಇಲ್ದೆ ಖಾಲಿ ಇದ್ರೆ ಇಡೀ ಜೀವನನೇ ಖಾಲಿ ಖಾಲಿ ಅನ್ಸತ್ತೆ ಭಗವಂತ. ಅದಕ್ಕೆ ಯಾವ್ದಾದ್ರೂ ಒಂದು ನಿಖಾ ನೋಡಿ ಒಂದಿಷ್ಟು ಟೋಕನ್ ಹಾಕೊಳ್ಳೋಣ. ನಾನು ಮಾತಾಡ್ತಿರೋದು ಟೋಕನ್ ಬಗ್ಗೆ ಅಲ್ಲ, ಮತ್ತೆ ನನ್ನ ಒಲವಿನ ಬಣ್ಣದ ಬಗ್ಗೆ, ನಿಮ್ಮ ಅತ್ತಿಗೆ ಬಗ್ಗೆ ಕಣ್ರ. ಕರ್ಸ್ರೋ ಅವಳನ್ನ. ಹೊತ್ನಲ್ಲಿ ಹೊತ್ಗೇನ್ ಕರ್ಸ್ರು ಅಂದ್ರೆ ಎಲ್ಲಿಂದ ಕರ್ಸನ ದೇವ್ರು? ಪ್ರೆಸ್ ಮೀಟ್ ಕರೀರಿ. ಎಲ್ರು ಮಿಡ್ ನೈಟ್ ಮಸಾಲ ನೋಡೋ ಟೈಮಲ್ಲಿ ಏನು ಅಂತ ಪ್ರೆಸ್ ಮೀಟ್ ಮಾಡ್ತೀರಾ ಬಾಸ್? ATM ಅಲ್ಲಿ ಇಬ್ರು ಕಳ್ಳರು ಕಳ್ತನ ಮಾಡ್ತಿದ್ರು, ರೆಡ್ ಹ್ಯಾಂಡ್ ಆಗಿ ನಾವ್ ಹಿಡಿದಿದೀವಿ ಅಂತ ಕರೀರಿ. ಇಬ್ಬರು ಕಳ್ರ? ಈಗ ಇದ್ದಕ್ಕಿದ್ದಾಗೆ ಎಲ್ಲಿಂದ ಕರ್ಸೋದು ದೊರೆ? ದಿಢೀರಂತ ಸಡನ್ ಆಗಿ ಶನಿವಾರ ನರಸಿಂಹ ತರ ನೀವು ಕಳ್ತನ ATM ಪ್ರೆಸ್ ಮೀಟ್ ಅಂದ್ರೆ ಹೆಂಗೆ ಸಾ? ಈಗ ಆಗ್ಲೇ ನಿಮ್ಮಿಂದ ನಮ್ ಇಮೇಜ್ ಡ್ಯಾಮೇಜ್ ಆಗಿದೆ. ಗೌಡ್ರೆ, ಬಾಸ್, ಇವರು ಡ್ಯಾಮೇಜ್ ಆಗಿರೋ ಇಮೇಜ್ ಬಗ್ಗೆ ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊತಾ ಇದಾರೆ? ಒಂದ್ ಕೆಲಸ ಮಾಡಿ, ಕೊಬ್ಬರಿ ಎಣ್ಣೆ ಹಾಕಿ, ಖಾರದ ಪುಡಿ ಹಾಕಿ, ಸ್ವಲ್ಪ ಮೋಟಿವೇಟ್ ಮಾಡ್ರಿ ಇವ್ರನ್ನ. ಬಾಸ್, ನಿನ್ನೆ ತಾನೇ ಫ್ರೆಶ್ ಆಗಿ ಗುಂಟೂರು ಮೆಣಸಿನಕಾಯಿ ಒಂದು ಲೋಡ್ ಬಂದಿದೆ. ಅದನ್ನ ಪೌಡ್ರು ಮಾಡಿಸಿಟ್ಟಿದೀನಿ. ಪಾಪ ಯಾವ್ದಕ್ಕೂ ಒಂದ್ ಮಾತು ಕೇಳ್ಬಿಡ್ತೀನಿ ಬಾಸ್. ಕೇಳಿ. ಏನ್ರಪ್ಪ, ನಿಮ್ಮ ಮುಸುಡಿಗಳು ಕಾಣಿಸ್ದೇ ಇರೋ ಹಾಗೆ ನಿಮ್ಮ ಮುಖಕ್ಕೆ ಮುಸುಕ ಹಾಕಿದರೆ ಓಕೆನಾ? ಅಕಸ್ಮಾತ್ ನಾವು ಆಗಲ್ಲ ಅಂದ್ರೆ ನಿಮ್ ಸಾಹೇಬ್ರು ಕಜಾಯ ತಿನ್ನಿಸ್ತಾ ಬಿಡ್ತಾರ. ಅದ್ರಲ್ಲೂ ಗುಂಟೂರು ಮೆಣಸಿನ್ಕಾಯಿ ಪುಡಿ ಅಂತಿದ್ದೀರಾ? ಉಪಾಧ್ಯಕ್ಷರೇ, ಮುಂದೋಗ್ತಿದ್ಯಾ? ಬಾರ ಹಿಂದೆ. ಇಲ್ಲಿ ಪ್ರಶ್ನೆ ಕೇಳೋ ಹಕ್ಕಿರೋದು ಸಂಗೀತ ಅವ್ರಿಗೆ ಮಾತ್ರ. ಬನ್ನಿ ಸಂಗೀತ, ಬನ್ನಿ. ಗೌಡ್ರೆ, ಬಾಸ್, ಈ ಬದಲಾವಣೆಗೆ ಕಾರಣ ಸಿಂಪಲ್ ಬಾಸ್. ನಿನ್ನೆ ಇವ್ರ ಏರಿಯಾದಲ್ಲಿ ನಮ್ 801 ಕಜ್ಜಾಯ ವಿತರಣೆ ಮಾಡಿದೆ. ಕಳ್ರು ಮುಖಕ್ಕೆ ಹಾಕಿರೋ ಮುಸ್ಕ್ ತೆಗಿಸ್ತೀರಾ? ಏನಮ್ಮ ಮುಸ್ಕ್ ತೆಗೆಯೋದು? ಈ ರಾಜಕಾರಣಿಗಳು ಇಡೀ ರಾಜ್ಯನೇ ಲೂಟಿ ಹೊಡಿತಿದ್ರು ಸುಮ್ನೆ ಬಿಟ್ಬಿಟ್ಟು ನಮ್ಮಂತವ್ರು ಯಾವ್ದೋ ಸಣ್ಣಪ್ಪನ ವ್ಯಾಪಾರ ಮಾಡ್ಕೊಂಡ್ ಬದುಕೋಣ ಅಂದ್ರೆ ಎಳ್ಕೊಂಬಂದು ರುಬ್ತವ್ರೆ. ಇದು ಯಾಕೆ ಅಧ್ಯಕ್ಷರೇ, ನೀವ್ ಏನು ಮಾತಾಡ್ತಾನೆ ಇಲ್ಲ? ನೀವ್ ಹೇಗ್ ಇವ್ರನ್ನ ಹಿಡಿದ್ರಿ ಹೇಳ್ತೀರಾ? ನಾನ್ ನೋಡ್ದಾಗೆಲ್ಲ ಈ ಹುಡ್ಗಿಂಗ್ ಹಾರಾಡ್ತಿದ್ರೆ ಅಡ್ರೆಸ್ ಯಾರ್ರೀ ಕೊಡ್ತಾರ ನಮ್ಗೆ? ನಮ್ಮ ಅದಕ್ಕೆ ಅವ್ರ ಅಡ್ರೆಸ್ ನ ಅವ್ರೇ ಯಾಕೆ ಹೇಳ್ಬೇಕು? ಪೊಲೀಸ್ ಬ್ರೈನ್ ನ ಯೂಸ್ ಮಾಡಿ ನೀವೇ ತಿಳ್ಕೊಳ್ಳಿ. ಓ ಹಾ ಹಾ. ಓಯ್ ಕ್ಯಾಮ್ರಾ, ಏನೋ ನಿನ್ನ ಹೆಸರು? ಸಂಡೆ. ಸಂಡೆ ಏನ ವಿಚಿತ್ರವಾಗಿದೆ. ನಾ ಸಂಡೆ ಹುಡ್ತಿ, ಅದಕ್ಕೆ ನಮ್ಮವ್ವ ನಮ್ಮಪ್ಪ ಸಂಡೆ ಅಂತ ಹೆಸರಿಟ್ರು. ಸಂಡೆ ರಜಾ ಅಲ್ವಾ? ಅದೆಂಗ್ ಹುಡ್ದು? ಹೌದಲ್ವಾ? ಹೆಂಗ್ ಹುಡ್ತೆ? ಅದನ್ನ ಫ್ರೀ ಆದ್ಮೇಲೆ ಯೋಚನೆ ಮಾಡು. ಈಗ ನಿಮ್ ಮೇಡಮ್ ಅವ್ರ ಅಡ್ರೆಸ್ ಹೇಳ. ಹೇಳಲ್ಲ. ಮೊನ್ನೆ 1 kg ಚಿನ್ನ ಕದ್ ಕಳ್ಳನ ಹಿಡಿದು ಒಳಗಾಕದ್ವಲ್ಲ, ಹೌದೌದು. ಅದ್ರಲ್ಲಿ ಅರ್ಧ kg ಈ ಸಂಡೆ ಕೊಟ್ಬಿಡ್ರಿ. ಮನೆ ನಂಬರ್ 784 ಶ್ರೀಗಂಧ ಕಾವ ನಾಗರಬಾವಿ ಸೆಕೆಂಡ್ ಸ್ಟೇಜ್ ಬೆಂಗಳೂರು. ಮನೆಯಲ್ಲಿ ಸಂಗೀತ ಅವರಕ್ಕ ಗೀತಾ ಭಾವ ಪ್ರತಾಪ್ ಅವರ ಮಗು ಸಾಧಿದ್ದಾರೆ. ಗೀತಕ್ಕನಿಗೆ ಪೊಲೀಸ್ ಆಫೀಸರ್ ಅಂದ್ರೆ ಸಿಕ್ಕಾಪಟ್ಟ ಕ್ರೇಜ್. ಅದಕ್ಕೆ ಅವರಪ್ಪ ಸಿವಿಲ್ ಇಂಜಿನಿಯರ್ ಆಗಿದ್ದ ಪ್ರತಾಪಣ್ಣನ ಪೊಲೀಸ್ ಆಫೀಸರ್ ಅಂತ ಸುಳ್ಳು ಹೇಳಿ ಮದುವೆ ಮಾಡಿದ್ದಾರೆ. ನೀವ್ ಇವಾಗ್ಲೇ ಮನೆಗೆ ಬಂದು ನಾನ್ ACP ಅಂತ ಹೇಳಿದ್ರೆ ಸಂಗೀತನ 100% ನಿಮ್ಗೆ ಕೊಟ್ಟು ಮದುವೆ ಮಾಡ್ತಾರೆ. ಗೌಡ್ರೆ ಬಾಸ್, ಸರ್ ನಾನ್ ಚಿನ್ನ ಅವತ್ತು ಕಳ್ಳ ಏನೋ ಸಿಕ್ದ. ಸಂಡೆ ನೋಡು, ಚಿನ್ನನ ಸೀಸ್ ಮಾಡಕ್ ಆಗ್ಲಿಲ್ಲ.
ಹಲೋ, ನೀನ್ ನನಗ್ ಲೈನ್ ಹಾಕ್ತಿದ್ಯಾ ಅಂತ ನನಗ್ ಗೊತ್ತು. ಅದಕ್ಕೆ ಈ ಮಿಡ್ ನೈಟ್ ಪ್ರೆಸ್ ಮೀಟ್ ಅಂತಾನೂ ಗೊತ್ತು. ನೀನೆಷ್ಟೇ ಟ್ರೈ ಮಾಡಿ ಬಾಲ್ ಹಾಕಿದ್ರು ಈ ರಿಪೋರ್ಟರ್ ಸಂಗೀತ ಬೋಲ್ಡ್ ಆಗಲ್ಲ. ಗಾಟ್ ಇಟ್? ಸೈನಿಕ್ರೆ, ನಮ್ಮ ನೆಕ್ಸ್ಟ್ ಪ್ರೋಗ್ರಾಮ್ ಏನು? ಸಂಗೀತ ಡಾರ್ಲಿಂಗ್. ಯಾರ್ ನೀವು? ಯಾರ? ನಾನು ನಿಮ್ ಸಂಗೀತನ್ನ ಲವ್ ಮಾಡ್ತಿದ್ದೀನಿ. ಎಷ್ಟೋ ಧೈರ್ಯ ನಿನ್ಗೆ? ನನ್ ಮುಂದೆನೆ ನಿಂತ್ಕೊಂಡು ನನ್ ತಂಗಿನ ಲವ್ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇದ್ಯಾ? ನಿನ್ನನ್ನು ಅಕ್ಕ, ನಮ್ ಸಾಹೇಬ್ರು ACP. ACPನ ಭಾವನವ್ರೆ, ಬನ್ನಿ ಬನ್ನಿ ಬನ್ನಿ, ಕುತ್ಕೊಳ್ಳಿ. ಒಂದು ವಿಕೆಟ್ ಡಮಾರ್. ಏನದ್ಕೆ ಇಷ್ಟು ಬ್ಯೂಟಿಫುಲ್ ಆದ ಮನೆಯಲ್ಲಿ ಈ ತರ ಡಬ್ಬಾ ಫರ್ನಿಚರ್ ಇಟ್ಟಿದ್ದೀರಾ? ಚೇಂಜ್ ದಿಸ್ ಡಬ್ಬಾ ಫರ್ನಿಚರ್. ನನ್ನ ಬಂಗಾರಿ ಸಂಗೀತ ಕಣ್ಣು ಈ ಡಬ್ಬಾ ಟಿವಿ ನೋಡುತ್ತಾ? ಅಬ್ರಾಕಾ ಡಾಬ್ರಾ. ಚೇಂಜ್ ಮಾಡಿ. ಹೀಗೆ ಬಿಟ್ರೆ ಗಂಡನು ಚೇಂಜ್ ಮಾಡ್ಕೊಬಿಡ್ತಾರಲ್ವಾ? ಎಲ್ಲ ಚೇಂಜ್ ಮಾಡಿ. ಈ ಬಂಗಾರದಂತ ಕುತ್ತಿಗೆಯಲ್ಲಿ ಒಂದೇ ಒಂದು ಗೋಲ್ಡ್ ಚೈನಾ. ಚೇ ಥ್ಯಾಂಕ್ ಯು ಭಾವ. ಕೆಂಗೇರಿಲಿ ನಮ್ಗೊಂದೇ ಒಂದ್ ಚಿಕ್ಕ ಮನೆ ಇದೆ. ಅಕ್ಕ, ಅದು ನಮ್ ಲಿಮಿಟ್ಸ್ ಬರೋದಿಲ್ಲ. ಸಾರಿ. ಯಾರನ್ನ ತಳ್ಕೊಂಡು ಹೋಗ್ತಾ ಇದ್ಯಾ? ನಾವ್ ಯಾರು ಗೊತ್ತಾ? ಪೊಲೀಸ್. ನಿಮ್ಮಂತ ಪೊಲೀಸ್ನ ನಾವ್ ಅಡ್ಗೆ ಮನೆಯಲ್ಲಿ ಕೆಲ್ಸಕ್ಕೆ ಇಟ್ಕೊಂಡಿದೀವಿ, ಗೊತ್ತಾ? ಪೊಲೀಸ್ನ ಅಡಿಗೆ ಕೆಲ್ಸ. ಅದು ನಮ್ಮ ಯಜಮಾನ್ರು. ನೀವ್ ನಿಂತಿದ್ದೀರಲ್ಲ ಭಾವ, ಕೂತ್ಕೊಳ್ಳಿ. ಏನಂದ್ರಿ? ಏನಣ್ಣ, ಈ ಯೂನಿಫಾರ್ಮ್ ಅಲ್ಲಿ ಹೊರಗಡೆ ಓಡಾಡಿದ್ರೆ ಪ್ರಾಬ್ಲಮ್ ಆಗಲ್ವಾ? ಯಾಕಾಗಲ್ಲ, ಹೊರಗಡೆನೂ ಆಗುತ್ತೆ, ಒಳಗಡೆ ಇನ್ನೂ ಜಾಸ್ತಿ ಆಗುತ್ತೆ. ಗೀತಾ, ಒಳಗಡೆ ತುಂಬಾ ಶೆಕೆ. ಡ್ರೆಸ್ ತೆಗೆದು ಬಿಡ್ಲಾ? ನಂಗೂ ಯಾಕೋ ತಾಳಿ ತುಂಬಾ ಭಾರ ಅನಿಸ್ತಾ ಇದೆ. ನಾನು ತೆಗೆದ್ ಬಿಡ್ಲಾ? ಒಗ್ಗರಣೆ ಸೀದೋಗುತ್ತೆ, ಬರ್ತೀನಿ. ಭಾವ, ನಿಮ್ ಕಣ್ಗಳು ಯಾರನ್ನ ಹುಡುಕ್ತಾ ಇದೆಯೋ ಅವರು ಮೇಲ್ಗಡೆ ಇದ್ದಾರೆ. ಚಿಕ್ಕಿ, ನಿಮ್ಮ ಅಕ್ಕಿ ಬಂದಿದೆ. ಅಕ್ಕ, ಇವ್ನ ಯಾಕೆ ಒಳಗಡೆ ಬಿಟ್ಟಿದ್ಯಾ? ಏನು ಡೈರೆಕ್ಟ್ ಆಗಿ ಮನೆಗೆ ಬಂದ್ಬಿಟ್ಟಿದ್ಯಾ? ಚಿನ್ನ, ಈ ಡ್ರೆಸ್ ಅಲ್ಲೂ ನೀನ್ ಚೆನ್ನ. ಮುಚ್ಚೆ ಬಾಯಿ ಸಾಕು. ಭಾವ ಫಸ್ಟ್ ಟೈಮ್ ನಮ್ ಮನೆಗ್ ಬಂದ್ರೆ ನೀನ್ ಅವ್ರನ್ನ ಹೀಗ ಮಾತಾಡ್ಸೋದು? ಹೋಗಿ ಅವ್ರನ್ನ ಸ್ವಲ್ಪ ಪ್ರೀತಿಯಿಂದ ವಿಚಾರಿಸು. 11,000 ವೋಲ್ಟ್ ಕರೆಂಟ್ ಹೊಡೆದಂಗ ಆಯ್ತು. ಗೌಡ್ರೆ, ಬಾಸ್, ಸೂಪರ್ ಮಿನಿಟ್ ಗೋಲ್ಡನ್ ಮೂಮೆಂಟ್ ಕ್ಯಾಪ್ಚರ್ ಮಾಡಿ. ಎಸ್ ಬಾಸ್. ರೆಡಿ? ಸ್ಮೈಲ್ ಪ್ಲೀಸ್. ಸ್ವಲ್ಪ ಉಬ್ಬು ತಗ್ಗು ನೋಡ್ಕೊಂಡ್ ಕೂತ್ಕೊಳ್ಳಮ್ಮ. ವೋಲ್ಟೇಜ್ ಜಾಸ್ತಿ ಆದ್ರೆ ನಮ್ ಬಾಸ್ ಬಾಡಿಲಿ ಯಾವ್ಯಾವ್ದಕ್ಕೋ ಜೀವ ಬಂದ್ಬಿಡುತ್ತೆ. ಮರ್ಯಾದೆಯಾಗಿ ಮನೆಯಿಂದ ಆಚೆ ಹೋಗು. ಇಲ್ಲ ಅಂದ್ರೆ ನೀನ್ ಅಧಿಕಾರ ಮಿಸ್ಯೂಸ್ ಮಾಡ್ಕೊಂಡು ನನಗ್ ಮೆಂಟಲಿ ಫಿಸಿಕಲಿ ಟಾರ್ಚರ್ ಕೊಡ್ತಿದ್ಯಾ ಅಂತ ಹೇಳಿ ಚಾನೆಲ್ ಅಲ್ಲಿ ಲೈವ್ ಪ್ರೋಗ್ರಾಮ್ ಮಾಡಿ ನಿನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಕಿಕ್ ಹಾಕ್ಸ್ತೀನಿ. ಅದ್ಕೆಮ್ಮ ನೀನೇನೆ ಲೈವ್ ಪ್ರೋಗ್ರಾಮ್ ಮಾಡೋದು? ನಿನ್ಗಿರೋದು ಒಂದೇ ಚಾನೆಲ್. ಅದಕ್ಕೆ ಆಪೋಸಿಟ್ ಆಗಿ 10 ಚಾನೆಲ್ ಇದೆ. ನಾನು ನಮ್ ಭಾವ ಲೈವ್ ಪ್ರೋಗ್ರಾಮ್ ಮಾಡಿ ಇವಳೇ ನಮ್ ಭಾವನ್ಗೆ ಚಾನೆಲ್ ಹೆಸರು ಹೇಳ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾಳೆ. ನಾನ್ ಅದಕ್ಕೆ ಸಹಕರಿಸ್ಲಿಲ್ಲ ಅಂತ ಡೈಲಿ ಮನೇಲಿ ನನಗೂ ಟಾರ್ಚರ್ ಕೊಡ್ತಾ ಇದ್ದಾಳೆ. ನನ್ನ ನಂಬಿ ಪ್ಲೀಸ್ ಅಂತ ಕಣ್ಣೀರಿಡ್ತೀನಿ. ಅವಾಗೇನ್ ಮಾಡ್ತೀಯಾ? ಅಕ್ಕನೂ ಇಲ್ಲ, ಕೊಳಿ ಪುಕ್ಕನೂ ಇಲ್ಲ. ಸಾನ್ವಿ, ನೀನುನಾ ಡವ್ ಮಾಡ್ತೀಯ? ಡೌರಾಣಿ. ಅದ್ಕೆ ನಿಮ್ ತಂಗಿನ ನಾನು ರೆಸ್ಟೋರೆಂಟ್ ಕರ್ಕೊಂಡು ಹೋಗ್ಬೋದಾ? ಭಾವ, ನಿಮ್ ಹೆಂಡತಿನ ನಿಮ್ ಜೊತೆ ಕರ್ಕೊಂಡು ಹೋಗೋದಿಕ್ಕೆ ನನ್ ಪರ್ಮಿಷನ್ ಬೇಕಾ? ಆದ್ರೆ ನಾವು ಕರೆದ್ರೆ ಬರಲ್ವಲ್ಲ. ಫ್ಯಾಮಿಲಿ ಜೊತೆ ಬರ್ಲೇಬೇಕಲ್ಲ. ರೆಸ್ಟೋರೆಂಟ್ ಹೋದ್ರು ಯೂನಿಫಾರ್ಮ್ ಹಾಕೊಂಡ್ಬರ್ಬೇಕು. ಇದು ಯಾವ್ದ್ರೆ ಹಣೆ ಬರ. ಏ ಅಪ್ಪ, ನೂಡಲ್ಸ್ ಕೊಡೋ. ಪಾಪು, ಅಪ್ಪನ ಆ ರೀತಿ ಎಲ್ಲ ಕರಿಬಾರ್ದು, ಮರ್ಯಾದೆಯಿಂದ ಕರಿಬೇಕು. ಸಾರಿ ಅಂಕಲ್. ಇಟ್ಸ್ ಓಕೆ. ಅಪ್ಪ, ಮರ್ಯಾದೆಯಿಂದ ನೂಡಲ್ಸ್ ಕೊಡೋ. ಒಳ್ಳೆ ಮರ್ಯಾದೆ ಕೊಟ್ಟೆ. ಭಾವ, ನೀವು ಕಾಲ್ ಬಿಡ್ತಾ ಇರೋದು ಅವಳಿಗಲ್ಲ, ನನಗೆ. ಸಂಗೀತ, ಇಲ್ಲಿ ಯಾಕೋ ವಾಸ್ತುನೇ ಸರಿ ಹೋಗ್ತಿಲ್ಲ. ನೀನು ಅಲ್ಲ ಕೂತ್ಕೋ. ಥ್ಯಾಂಕ್ ಯು ಅದ್ಕೆ. ಏ ಹಾಯ್, ನೀನು ಇಲ್ಲಿ? ಓ ಹೌದಾ? ಪೊಲೀಸ್ ಅಂಕಲ್, ಆಟೋಗ್ರಾಫ್ ಪ್ಲೀಸ್. ಆಟೋಗ್ರಾಫಾ? ರೀ, ಏನ್ರಿ ಮುಖ ನೋಡ್ತಾ ಇದ್ದೀರಾ? ಕೊಡ್ರಿ, ಕೊಡಿ. ಇಲ್ಲ ಸರ್, ಕೊಡಿ. ನಾನು ಯಾವ ದೊಡ್ಡ ಪುಳಗು ಅನ್ಬಿಟ್ಟು ನನ್ನ ಹತ್ರ ಆಟೋಗ್ರಾಫ್ ಹಾಕ್ಸ್ಕೊತಾವ್ರ. ಏನಂದ್ರೆ ಹಂಗೆ ಒಂದ್ ಚೆನ್ನಾಗಿರೋ ಡೈಲಾಗು ಬಿಡಿ. ಡೈಲಾಗ
ಈ ಸಾಂಗ್ಲಿ ನನ್ನ ಕರ್ನಾಟಕದ ಯಾವ ಮೂಲೆಗೆ ತಾಕಿದ್ರು ಎದುರೋದಿಲ್ಲ. ಯಾಕಂದ್ರೆ ನನ್ನ ಹತ್ರ ಇರೋದು 4 ಜೊತೆ ಬಟ್ಟೆ, 1 ಸೂಟ್ ಕೇಸು. ಮಿಸ್ಟರ್ ಧನ್ರಾಜ್, ಧನ್ರಾಜ್, ಧನ್ರಾಜ್. ಅಯ್ಯೋ ರೀ ನಿಮ್ ಮುಖಕ್ಕೆ. Hello friends, now we are going to announce the most visiting best couple of the year award. And the award goes to ACP Surya and most beautiful Sangeeta. ಮೋಸ್ಟ್ ವಿಸಿಟಿಂಗ್ ನಾನು ಬರ್ತಿರೋದೇ ಫಸ್ಟ್ ಟೈಮ್. ಪ್ರೈಸ್ ಗೀಸ್ ಕೊಡ್ತಾ ತುಂಬ ಈಸ್ಕೊಳ್ಳ